ಇನ್ನು 10 ದಿವಸಕ್ಕೆ ಒಂದೊಂದು ಸಾಂಗ್ನ ಬರ್ತೀವಿ. ಇನ್ನು 4 ಸಾಂಗ್ ಬರೋದಿದೆ. ಸಿನಿಮಾ ಮತ್ತೊಮ್ಮೆ ಇಡೀ ತಂಡ ನನ್ನೂ ಸೇರಿ ತುಂಬಾ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ. ಖಂಡಿತವಾಗ್ಲೂ ನನಗೆ ಸಲಗ ಮತ್ತು ಭೀಮಾನ ಗೆಲ್ಲಿಸ್ಕೊಟ್ಟಂಥ ಎಲ್ಲ ಪ್ರೇಕ್ಷಕರ ಪಾದಕ್ಕೆ ನಮಸ್ಕರಿಸ್ತಾ ಮತ್ತೊಮ್ಮೆ ಕಷ್ಟಪಟ್ಟು 60 ಡೇಸ್ ಅಂತ ಸಿನಿಮಾ ಮಾಡಿದ್ದೀನಿ. ದಯಮಾಡಿ ನೋಡಿ, ತಪ್ಪಿದ್ರೆ ಹೇಳಿ ತಿದ್ಕೋತೀನಿ, ಚೆನ್ನಾಗಿದ್ರೆ ತಾವು ಬೆಂತಟ್ಟಿ. ಆದಷ್ಟು ಜಲ್ದಿ 60 ಡೇಸ್ ಇನ್ನೇನು ಡೇಟ್ನ ಅನೌನ್ಸ್ ಮಾಡ್ತೀನಿ. ಇಷ್ಟು ವಿಷಯದ ಮಧ್ಯೆ ತಾವೇನ ಪ್ರಶ್ನೆ ಕೇಳಿದ್ರೆ ಅದನ್ನು ಉತ್ತರಿಸ್ತೀವಿ. ಸರ್ ಕೂತ್ಕೊಳ್ಳಿ ದಯವಿಟ್ಟು. ಸರ್, ಈ ಕಂದಮ್ಮ ಹಾಡು ಉಟ್ಕೊಂಡಿದ್ದು ಹೇಗೆ, ಯಾವ ಸಂದರ್ಭಕ್ಕೆ ಅನುಗುಣವಾಗಿ ಕ್ಯಾರಿ ಆಗುತ್ತೆ? ಕಂದಮ್ಮ ಈ ಕಥೆಯಲ್ಲಿ ಬರುವಂಥ ಒಂದು ಸೀಕ್ವೆನ್ಸ್ ಇದು. ಅಲ್ಲಿ ತುಂಬ ಬೇಕು ಅನಿಸುತ್ತೆ. ಅಂದರೆ ಒಂದು ಇಲ್ಲಿವರೆಗೂ ನಾನು ಕ್ರೈಮ್ ಮತ್ತು ಈ ಡ್ರಗ್ ಬಗ್ಗೆ ಮಾಡಿದ್ದೆ, ಆದರೆ ಈ ಸರಿ ಒಂದು ಲವ್ ಸ್ಟೋರಿ ಮಾಡಿದ್ದೀನಿ. ಲವ್ ಸ್ಟೋರಿಲಿ ತುಂಬ ಒಂದು ಜಾಗದಲ್ಲಿ ಇವರಿಬ್ಬರು ನನಗೆ ಚಿಕ್ಕ ಮಕ್ಕಳ ಥರ ಕಾಣಿಸ್ತಾರೆ. ಇಬ್ಬರು ಇನ್ನೋಸೆನ್ಸ್ ನೋಡಿದಾಗ ಅಲ್ಲಿ ನನಗೆ ಅನಿಸಿದ್ದು ಕಂದಮ್ಮ ಅನ್ನೋ ಒಂದು ಲೈನ್ ಇಟ್ಕೊಂಡು ನಾವು ನಾಗಾರ್ಜುನ ಶರ್ಮಾ ಹತ್ರ ಕೂತ್ಕೊಂಡು ನಾನು ಚರಣ್ ಅವರೆಲ್ಲ ಮಾತಾಡಿ ಡಿಸೈನ್ ಮಾಡಿದ್ವಿ. ಎಸ್ಪೆಷಲಿ ಮಗಳಿಗಾಗಿ ಈ ಹಾಡನ್ನು ಒಂದು ಪಿಕ್ಚರೇಷನ್ ಮಾಡಿದೆಯಲ್ಲ, ಅದೊಂದು ರೀತಿ ತಂದೆಗೆ ಚಾಲೆಂಜ್ ಅನ್ಸಲ್ವಾ ಇದು? ಏನು ಚಾಲೆಂಜು ಅಂದರೆ ಎಲ್ಲೋ ಒಂದು ಕಡೆ ಮಗಳಿಗೆ ಮನೇಲಿ ಹೇಳೋದೊಂದು ಓಕೆ, ಸಿನಿಮಾ ಶೂಟಿಂಗಲ್ಲಿ ಮಗಳಿಗಾಗಿ ಹಾಡು ಮಾಡಿದೆ ಅನ್ನೋದು ಎಷ್ಟು ಖುಷಿ ಇದೆ ಆ್ಯಕ್ಚುಲಿ. ಅದು ತುಂಬ ಖುಷಿ ನನಗೂ ಅವ್ರಿಗೂ. ಅದೇ ಈಗ ಫಸ್ಟ್ ನನ್ನ ಕರೆದೆ ಅಲ್ವಾ ನೀನು ಅಂತ. ಆ್ಯಕ್ಚುಲಿ ಅವ್ಳು ಹುಟ್ಟಿದಾಗಿಂದ ತುಂಬ ಸುಂದರಿ. ಆಯ್ತು ಬಿಡಮ್ಮ, ನಿನಗೆ ಆಗಲಿ ಅದು ಅಂದೆ. ಸರ್, ವಿನಯ್ ಬಗ್ಗೆ ನಾನು ಈಗಲೂ ಹೇಳ್ತೀನಿ, ಮುಂದೇನೂ ಹೇಳ್ತೀನಿ. ನನಗೆ ಪರ್ಸ್ನಲಿ ಒಬ್ಬ ಒಳ್ಳೆ ಮನಸ್ಸಿನ ಏನು ಹೇಳ್ತಾರೆ, ತುಂಬ ಒಳ್ಳೆ ಮನಸ್ಸು ಅಂತಾರಲ್ಲ, ಆ ಮನಸ್ಸು ನಂಗೆ ತುಂಬ ಇಷ್ಟ ವಿನಯ್ ಹತ್ರ. ಆಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ಏನು ಬೇಕಾದ್ರೂ ಗ್ರಹಿಸಿ ಮತ್ತೆ ಅದನ್ನು ತೋರಿಸ್ಬಲ್ರು. ನಾನು ಮತ್ತೆ ಸಿನಿಮಾಗಳು ನೋಡ್ತಾ ಇದ್ದ ಅವ್ರದ್ದೆಲ್ಲ ಸಿನಿಮಾಗಳಲ್ಲೂ ಆ ಗ್ರೋತ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ. ಅವ್ರಲ್ಲಿ ಎಲ್ಲ ಇದೆ, ಅವರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟೇ ವಿನಯ್ ಅವರು. ಅವ್ರು ನಿಂತರೆ ರಾಕ್ಷಸನೇ ನಾನು ಕಂಡಂಗೆ. ಮೋಸ್ಟ್ ಪ್ರಾಬ್ಲಿ ಈ ಸರಿ ತುಂಬ ಪ್ರಯತ್ನ ಪಟ್ಟಿದ್ವಿ, ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಪರ್ಸ್ನಲಿ ಅವರು ವಿನಯ್ ಆ್ಯಕ್ಟರ್ ಆಗಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ. ನನಗೆ ನಿಜವಾಗ್ಲೂ ಬಂಗಾರನೇ ಅದು. ಸರ್, ವಿಜಯ್ ಸರ್ ಆ್ಯಕ್ಚುಲಿ ಸಲಗಾಯಿಂದನೂ ನಮಗೆ ಅವರ ವರ್ಲ್ಡ್ ತೋರಿಸ್ಬಿಡ್ತಾರೆ. ನೋಡಪ್ಪ, ಇದು ನನ್ನ ವರ್ಲ್ಡ್, ಆ ವರ್ಲ್ಡ್ಗೆ ಲಿರಿಕ್ಸ್ ಎಷ್ಟು ಮಾತಾಡಬೇಕು ಆ್ಯಂಡ್ ಲಿರಿಕ್ಸ್ ಎಷ್ಟು ನನಗೆ ಅಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಫಸ್ಟ್ ಆ ವರ್ಲ್ಡ್ ನಮಗೆ ತೋರಿಸ್ತಾರೆ. ಅದು ಮೇಯ್ನ್ ಇಲ್ಲಿ ಕಂದಮ್ಮನ ನಾವು ತರೋಕ್ಕೆ ಒಂದು ಕಾರಣ. ಯಾಕಂದರೆ ಸಿಟಿ ಲೈಟ್ಸ್ ಅಂತ ನಾವು ಹೇಳಿದಾಗ ಆ ಸಿಟಿ ಲೈಟ್ಸಲ್ಲಿ ಒಂದು ಯಾವಾಗಲೂ ಒಂದು ಸಿಟಿಲಿ ಒಂದು ಗ್ರೇ ಸೈಡು ಇರುತ್ತೆ, ಒಂದು ಮುಗ್ಧತೆ ಇರುತ್ತೆ. ಆ ಮುಗ್ಧತೆ ಸೈಡೇ ಕಂದಮ್ಮ. ಸೊ ಒಂದು ಕಂದ ಅನ್ನೋ ಪದದಲ್ಲಿರೋ ಆ ಇನೋಸೆನ್ಸ್ನ, ಅದಕ್ಕಿಂತ ಇನ್ನೊಂದು ಇನ್ನೋಸೆನ್ಸ್ ಪದ ನಂಗೆ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾವು ಕಂದಮ್ಮಯಿಂದನೇ ಶುರು ಮಾಡೋಣ ಅಂತ ನಾವು ಕಂದಮ್ಮನ ತಂದ್ವಿ. ಅಂದರೆ ಇದರಲ್ಲಿ ವಿಜಯ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಕಂಫರ್ಟ್ ಒಂದು ಫೀಲಿಂಗ್ ಸಿಗುತ್ತೆ. ಸೊ ಅದರಲ್ಲಿ ತುಂಬ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು. ಆಮೇಲೆ ಈ ಸಿನಿಮಾದಲ್ಲೇ ಒಂದಷ್ಟು ಒಳ್ಳೆ ಸಿಚುವೇಶನ್ಸ್ಗಳಿದೆ. ಸೊ ಆ ಸಿಚುವೇಶನ್ಸಿಂದ ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿ ಆಚೆ ಬಂದಿರ್ಬೋದು ಅಂತ ಅನಿಸುತ್ತೆ. ಬಟ್ ಒಂದಷ್ಟು ಸೀಕ್ವೆನ್ಸಸ್ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಅದರಿಂದ ತುಂಬ ಚೆನ್ನಾಗಂತೂ ಬಂದಿದೆ.